ನೋ ಕಂಡೀಷನ್ ಅವೆಲ್ಲ ಏನಿಲ್ಲ, ಬೇರೆ ಏನು ಚರ್ಚೆ ಇಲ್ಲ, ಯಾವ ಕಂಡೀಷನ್ ಇಲ್ಲ. ಅವ್ರು ರಿಟೈರ್ಡ್ ಆಗಿದ್ದಾರೆ. ಮಿಕ್ಕಿದ ಬೇರೆ ವಿಚಾರ ಮಾತಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಮಿಕ್ಕಿದವರೆಲ್ಲ ಹೊರಡಿ, ಬೇರೆ ವಿಚಾರ ಮಾತಾಡ್ತೀವಿ. ಹೊರಗಡೆ ಅವರು ಟಿಕೆಟ್ ಕೇಳಿದ್ರು. ಈಗ ಅವರು ಟಿಕೆಟ್ ಕೇಳಿದ್ರು. ಪೈಲ್ವಾನ್ ಸಾದಿಕ್ ಅವರು ಕೂಡ ಟಿಕೆಟ್ ಕೇಳಿದ್ರು, ಅರ್ಜಿ ಹಾಕಿದ್ರು. ಆದ್ರಿಂದ ಅವರು ಕಣದಲ್ಲಿ ಉಳಿದಿದ್ರು. ನಾನು ನಿನ್ನೆ ರಿಜ್ವಾನ್ ಅವರಿಗೆ ಮತ್ತೆ ಸಲೀಂ ಅವರಿಗೆ, ಇವರು ಎಂತವರು ನಜೀರ್ ಅವರಿಗೆ ದಾವಣಗೆರೆಗೆ ಹೋಗಿ ನಾನು ನಿನ್ನೆ ರಿಪ್ಲೈ ಇದ್ದದ್ರಿಂದ ನಾನು ಹೆಚ್ಚು ಸಮಯ ಇರಲಿಲ್ಲ ನನಗೆ. ಹಾಗಾಗಿ ಇವ್ರನ್ನ ಕಳಿಸಿದ್ದೆ. ಅವರು ನಜೀರ್ ಹೋಗ್ಲಿಲ್ಲ, ರಿಜ್ವಾನ್ ಮತ್ತೆ ಸಲೀಂ ಹೋಗಿದ್ರು. ಅವ್ರು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ತೆಗಿಸಕ್ಕಾಗಲಿಲ್ಲ, ಅವ್ರು ವಾಪಸ್ ತೆಗಿಸಕ್ಕಾಗಲಿಲ್ಲ. ಸೊ ಅವರು ಮನವೊಲಿಸಿ ಅವ್ರನ್ನ ರಿಟೈರ್ ಆಗಬೇಕು ಅಂತ ಹೇಳಿ ಅವರು ಒಪ್ಕೊಂಡು, ಯಾಕಂದ್ರೆ ಅವರು ಕಾಂಗ್ರೆಸ್ನಲ್ಲೇ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ಸಿನ ಕಟ್ಟಾಳು ಅವರು, ನಿಷ್ಠಾವಂತ ಕಾರ್ಯಕರ್ತ. ಸೊ ಮುಸಲ್ಮಾನರು ಸುಮಾರು 70,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಅವರು ಕೂಡ ಟಿಕೆಟ್ ಬಯಸಿದ್ರು. ಈ ಸಾರಿ ಟಿಕೆಟ್ ಬಯಸಿದ್ರು. ನಾವು ಹೈಕಮಾಂಡು ಇವೆಲ್ಲನೂ ಪರಿಶೀಲನೆ ಮಾಡಿ ಕೊನೆಗೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಕೊಡಬೇಕು ಅಂತ. ಯಾಕಂದ್ರೆ ನಮ್ಮಲ್ಲಿ ಯಾರು ನಿಧನ ಆಯ್ತಾರೆ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಈ ಪದ್ಧತಿಯಿಂದ ಮಲ್ಲಿಕಾರ್ಜುನ ಅವರ ಮಗನಿಗೆ ಕೊಟ್ಟಿದ್ದೀವಿ, ಸಮರ್ಥನ್ ಅವರಿಗೆ. ಇವರು ಕೂಡ ಆಕಾಂಕ್ಷಿಯಾಗಿದ್ದರು. ಇವರು ಈಗ ಇವತ್ತು ನಮ್ಮ ಚುನಾವಣಾ ಸ್ಪರ್ಧೆಯಿಂದ ನಿವೃತ್ತರಾಗಿದ್ದಾರೆ. ನಿನ್ನೆ 11 ಜನ ವಾಪಸ್ ತಗೊಂಡಿದ್ದಾರೆ, ಅವರ ನಾಮಿನೇಷನ್ ಅನ್ನು ವಾಪಸ್ ತಗೊಂಡಿದ್ದಾರೆ. ಸೊ ಅದರಿಂದ ಸಲೀಂ ಅವರಿಗೆ ಮತ್ತೆ ರಿಜ್ವಾನ್ ಅವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಎಲ್ಲ ಪೈಲ್ವಾನ್ ಸಾದಿಕ್ ಬಹಳ ವರ್ಷಗಳಿಂದ ನನಗೂ ಅವ್ರ ಪರಿಚಯ. ಸಾದಿಕ್ ಅವ್ರು ಪೈಲ್ವಾನ್ ಕುಸ್ತಿ ಮಾಡ್ತಾ ಇದ್ದರಿಂದ ಪರಿಚಯ. ನಾನು ಕುಸ್ತಿ ನೋಡಕ್ ಹೋಗ್ತಿದ್ದೆ, ಇವರು ಕುಸ್ತಿ ನೋಡಕ್ಕೆ ಸಾದಿಕ್ ಕುಸ್ತಿ. ಮೈಸೂರಿನಲ್ಲಿ ಕುಸ್ತಿ ಅಖಾಡ ಇತ್ತು ಒಂದು, ಚೆನ್ನೈ ಅಖಾಡ. ಚೆನ್ನೈನವರ ಅಖಾಡ, ಅಲ್ಲಿ ಕುಸ್ತಿ ನಡೆಯೋದು. ಆಗ ಹೋಗ್ತಾ ಇದ್ದೆ. ಇವರು ಚಾರ್ಲಿ ಅಂತ ಇನ್ನೊಬ್ಬಿದ್ರು, ದೊಡ್ಡ ಚಾರ್ಲಿ ಅಂತ, ದಾವಣಗೆರೆಯವರೇ. ಅವರು ದೊಡ್ಡ ಪೈಲ್ವಾನ್, ದೊಡ್ಡ ಪೈಲ್ವಾನ್. ಕುಸ್ತಿ ನೋಡಕ್ ಹೋಗ್ತಿದ್ದೆ. ಸೊ ಇವರು ಆಕಾಂಕ್ಷಿ ಆಗಿದ್ದರು. ಆಕಾಂಕ್ಷಿಗಳಾಗೋದು ತಪ್ಪೇನಿಲ್ಲ. ಬಿಕಾಸ್ ಅಲ್ಲಿ ಮತದಾರರು ಇದ್ದರು, ಮುಸ್ಲಿಂ ಮತದಾರರು. ಅವರು ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿದ್ರೆ ತಪ್ಪೇನಿಲ್ಲ. ಆದರೆ ಎಲ್ರಿಗೂ ಕೊಡಕ್ಕಾಗಲ್ಲ. ಕಾಂಗ್ರೆಸ್ನ ನೀತಿಯಂತೆ ಯಾರು ಮರಣ ಹೊಂದಿದ್ದಾರೆ ಅವ್ರ ಮನೆಯವರಿಗೆ ಕೊಡೋದು ಅಂತ ಹೇಳಿ ಬಾಗಲಕೋಟೆಯಲ್ಲಿ 2 ಬೈ ಎಲೆಕ್ಷನ್ಗಳು ನಡೀತಾ ಇದೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ದಾವಣಗೆರೆಯಲ್ಲೂ ಶಿವಶಂಕರಪ್ಪನವ್ರ ಮೊಮ್ಮಗನ ಕೊಟ್ಟಿದ್ದೀವಿ. ಆಮೇಲೆ ಮೇಟಿಯವರು ಕಾಲ ಆದರೂ ಅವರ ಮಗನಿಗೆ ಕೊಟ್ಟಿದ್ದೀವಿ, ಕಿರಿ ಮಗನಿಗೆ. 2 ಕಡೆ ಗೆಲ್ತೀವಿ. ನಾನು ಪೈಲ್ವಾನ್ ಸಾದಿಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ, ಯಾಕಂದರೆ ನಮ್ಮ ಮಾತನ್ನು ನಂಬಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಮಾತುಗಳನ್ನು ಅವರು ಒಪ್ಕೊಂಡು ವಾಪಸ್ ಇವತ್ತು ರಿಟೈರ್ ಆಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.